ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ? ವಿಭಜನೆ ಆಗೋಯ್ತು ಅಂತಲೇ ಇಟ್ಕೊಂಬೋಣ, ಆಯ್ತಪ್ಪ ಇವ್ರು ಹೇಳಿದ್ರು ಅಂತೇಳಿ ನಾಳೆ ಬೆಳಗ್ಗೆ ತೀರ್ಮಾನಗಳೇ ಮಾಡಿಬಿಟ್ರು ಅಂತಲೇ ಇಟ್ಕೊಂಬೋಣ. ಇವತ್ತು ಕರ್ನಾಟಕದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪಕ್ಕದ ತಮಿಳುನಾಡಿನಿಂದ ನಾವು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ರೈತರ ಸಮಸ್ಯೆಗೆ ದೇಶ ವಿಭಜನೆ ಮಾಡಿ ಈ ದಕ್ಷಿಣ ಭಾರತ ಬೇರೆ ದೇಶ ಮಾಡ್ಕೊಂಡು ಅವರಿಂದ ನೀವು ನ್ಯಾಯ ಪಡೋಕ್ಕೆ ಸಾಧ್ಯ? ಕಾವೇರಿ ನೀರಿನ ವಿಷಯದಲ್ಲಿ ಯಾವ ರೀತಿ ನಾವು ಅನುಭವಿಸ್ತಾ ಇದ್ದೇವೆ ಸಮಸ್ಯೆ. ಇವತ್ತು ಭಾರತ ಒಕ್ಕೂಟದ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರ ಬಂದ ಮೇಲೆ ನಮ್ಮ ದೇಶದಲ್ಲಿ ಮೊದಲನೇ ಬಜೆಟ್ ಮಂಡನೆ ಆದಂಥದ್ದೇನಿದೆ, ಸುಮಾರು 174 ಲಕ್ಷ 190 ಲಕ್ಷ 190 ಕೋಟಿ ಲಕ್ಷ ಅಲ್ಲ 174 ಕೋಟಿ ಮೊದಲನೇ ಬಜೆಟ್. ಅವತ್ತು ದೇಶದಲ್ಲಿ ಜನ ಊಟ ಮಾಡಲಿಕ್ಕೆ ಆಹಾರದ ಕೊರತೆ, ಬೇರೆ ದೇಶಗಳಿಂದ ತರಿಸ್ಬೇಕಾಗಿತ್ತು, ಫಾರಿನ್ ಎಕ್ಸ್ಚೇಂಜ್ ಇಲ್ಲ. ಆ ರೀತಿಯ ಒಂದು ವಾತಾವರಣದಲ್ಲಿ ಸರ್ಕಾರಗಳು ನಡ್ಕೊಂಬಂದಂಥದ್ದು. ಇವತ್ತು ದೇಶದಲ್ಲಿ ನಾವು ಹಲವಾರು ಆಟೋನಮಸ್ ಬಾಡಿಗಳನ್ನು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಾವುಗಳೇ ರಚನೆ ಮಾಡ್ಕೊಂಡಿದ್ದೇವೆ. ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನು ಇವತ್ತು ಯಾತಕ್ಕೆ ಮಾಡ್ಕೊಂಡಿದ್ದಾರೆ? ಫೈನಾನ್ಸ್ ಕಮಿಷನ್ನಲ್ಲಿ ಪ್ರತಿ 5 ವರ್ಷಕ್ಕೊಂದು ಬಾರಿ ಆ ಒಂದು ಕಮಿಷನ್ ಮುಖಾಂತರ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಿಗೆ ಭೇಟಿ ಕೊಟ್ಟು ಆಯಾ ರಾಜ್ಯದ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹಲವಾರು ರೀತಿಯ ಚರ್ಚೆಗಳನ್ನು ಮಾಡಿ ಯಾವ ರಾಜ್ಯಕ್ಕೆ ಎಷ್ಟು ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಫೈನಾನ್ಸ್ ಕಮಿಷನ್ನು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಇಲ್ಲಿ ಆ ಒಂದು ರೆಕಮೆಂಡೇಷನ್ ಮಾಡಬೇಕಾದ್ರೆ ಈಗ ಕೆಲವು ಅನ್ಡೆವಲಪ್ಡ್ ರಾಜ್ಯಗಳಿದ್ದಾವೆ, ಅಭಿವೃದ್ಧಿ ಹೊಂದೇ ಇರತಕ್ಕಂಥ ರಾಜ್ಯಗಳು, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳಿದ್ದಾವೆ. ಅದರಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ, ಅಭಿವೃದ್ಧಿ ಹೊಂದೇ ಇರತಕ್ಕಂಥ ರಾಜ್ಯಗಳಿಗೆ ಹಣವನ್ನು ಯಾವ ರೀತಿ ಹಂಚಬೇಕು ಅಂತಕ್ಕಂಥ ಒಂದು ಮಾರ್ಗಸೂಚಿಗಳನ್ನು ನರೇಂದ್ರ ಮೋದಿ ಅವರು ಬಂದ ಮೇಲೆ ಮಾಡಿರೋದಲ್ಲ ಇದು. ಹಿಂದೆ ಕಾಂಗ್ರೆಸ್ ಆಳ್ತಾ ಇದ್ದಾಗಲೇ ಮಾಡ್ಕೊಂಡಿರೋದು.